ಪ್ರೈಸ್ ಗಾಡ್, ಹಲ್ಲೆಲೂಯಾ. ಪ್ರಿಯ ಆಸರ್ ಟಿ ವಿ ವೀಕ್ಷಕರೇ, ದೇವರ ಮಕ್ಕಳೇ, ಯೂಟ್ಯೂಬಲ್ಲಿ ವೀಕ್ಷಿಸುವ ಎಲ್ಲ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ಒಳ್ಳೆಯ ಕುರುಬಾಯಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ನನಗೆ ಬಹಳ ಸಂತೋಷ. ನೀವು ಈ ಒಂದು ಕಾರ್ಯಕ್ರಮವನ್ನು ಯಾವಾಗಲೂ ನೋಡ್ತೀರಾ. ನನಗೆ ಒಬ್ಬರು ಕಾಲ್ ಮಾಡಿ ಯಾವಾಗಲೂ, ಆಯಿತಾ, ಭಾಳ ಜನರು ಕಾಲ್ ಮಾಡ್ತಾರೆ. ಅವ್ರಿಗೆ ಖುಷಿಯಾಗೋದಂತೆ ಕಾಲ್ ಮಾಡಿ ನನ್ನ ಹತ್ರ ಮಾತನಾಡ್ತಾರೆ. ಅವರಿಗೆ ಏಜ್ ಹಾಕಿದೆ, ಅವ್ರು ಹೇಳುವಂಥದ್ದು ಮಿಸ್ ಮಾಡದೆ ನಾನು ನೋಡ್ತೀನಿ ನಿಮ್ಮ ಕಾರ್ಯಕ್ರಮಗಳನ್ನು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮಗೆ ಎನ್ಕರೇಜ್, ಯಾಕಂದರೆ ಒಂದು ಆತ್ಮ ಆದರೂ ಪರಲೋಕಕ್ಕೆ ಹೋಗ್ತದಲ್ಲ, ಒಂದು ಮೆಸೇಜ್ ನೋಡಿ ಪರಲೋಕಕ್ಕೆ ಅವರಿಗೆ ಬಾಗಿಲು ತೆರೆದಿದೆ ಅಂದರೆ ಅದು ಸೌಭಾಗ್ಯನೇ. ಇಡೀ ಭೂಲೋಕವನ್ನು ನೀನು ಸ್ವಾಧೀನ ಮಾಡಿ ಆತ್ಮ ನಷ್ಟಪಡಿಸಿಕೊಂಡ್ರೆ ಏನು ಪ್ರಯೋಜನ ಅಂತ ಹೇಳಿದಲ್ಲ, ಅದೇ ರೀತಿ ಏನೂ ಪ್ರಯೋಜನ ಇಲ್ಲ. ದೇವರು ನಿಮ್ಮನ್ನು, ನಾನು ಹೇಳ್ತಿದ್ದೆ, ಒಂದು ಆತ್ಮ ಗೆದ್ದುಕೊಳ್ಳುವುದು ಬಹಳ ಶ್ರೇಷ್ಠವಾದದ್ದು. ಅದಕ್ಕಾಗಿ ಆತ್ಮನ ಗೆದ್ದುಕೊಳ್ಳುವುದಕ್ಕಾಗಿ ಹೋರಾಡ್ರಿ. ಅಂತ್ಯಕಾಲದ ಅಂತ್ಯದ ವಿಷಯದಲ್ಲಿ ನಾನು ಹೋದ ವಾರದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ನಾನು ಮಾತನಾಡಿದ್ದೆ. ಅಲ್ಲಿ ನಾನು ಹೇಳಿದೆ, ಇಸ್ರೇಲ್ ದೇಶ ಸಿದ್ಧವಾಗಿದೆ, ಇಸ್ರೇಲ್ ದೇಶದ ಭೂಮಿಗಳು ಸಿದ್ಧವಾಗಿವೆ, ಇಸ್ರೇಲ್ ದೇಶಕ್ಕೆ ರಾಜಧಾನಿ ಯೆರೂಸಲೇಮ್ ಸಿಕ್ಕಿಬಿಟ್ಟಿದೆ, ಯೆರೂಸಲೇಮ್ ಕೂಡ ಅವರ ಸ್ವಾಧೀನವಾಗಿದೆ. ಅಥವಾ ಇಸ್ರೇಲ್ ದೇಶವು ದೇವರು ಹೇಳಿದ ಹಾಗೆ ಸಮೃದ್ಧಿಯಿಂದ ಸಮೃದ್ಧಿಗೆ ಬಂದಿದೆ. ಆದರೆ ಇಸ್ರೇಲ್ ದೇಶದ ಸುದ್ದಿನಕ್ಕಾಗಿ ಈಗ ಕಾಯ್ತಾ ಇದ್ದಾರೆ. ಅದು ಸುದ್ದಿನ ಯಾವುದು ಅಂದರೆ, ನಾವು ನೋಡುವುದಾದರೆ ಅಲ್ಲಿ ಹೊಸ ಪ್ರವಾದಿ 1ನೇ ಅಧ್ಯಾಯದಲ್ಲಿ ನಾನು 12ನೇ ವಚನ ಹೇಳ್ತದೆ ಈ ರೀತಿ ಸುದ್ದಿನ. ಅದು ಸುದ್ದಿನ ಯಾವುದಂದರೆ ಹೇಳಿದರೆ, ಅದು ಹರ್ಮೆಕೋದೋನ್, ದೊಡ್ಡ ಯುದ್ಧದ ಸಮಯ, ಎಲ್ಲ ಯುದ್ಧಗಳ ತಂದೆ, ಎಲ್ಲ ಯುದ್ಧಗಳ ತಾಯಿ, ಕಿಂಗ್ ಆಫ್ ಬ್ಯಾಟಲ್ಸ್ ಅಂತ ಹೇಳ್ಬೋದು. ಅಂದರೆ ಎಲ್ಲ ಯುದ್ಧಗಳ ಯುದ್ಧ, ಆ ಯುದ್ಧವೇ ಹರ್ಮೆಗೋದೋನ್ ಯುದ್ಧ. ಅದಕ್ಕೆ ಎಲ್ಲ ಸಿದ್ಧವಾಗಿದೆ. ಆದ್ದರಿಂದ ಈ ರ್ಯಾಪ್ಚರ್, ಈ ಒಂದು ದೇವರ ರೂಪಾಂತರವು, ರ್ಯಾಪ್ಚರ್ ಅಂತ ಹೇಳುವ ಶಬ್ದ ಬೈಬಲಲ್ಲಿ ಇಲ್ಲಿದ್ದಾರೆ, ಅದರ ರೂಪಾಂತರ ನಾವು ಹೇಳ್ತೇವೆ. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಶಬ್ದ ಕೊಡಬಹುದು, ರ್ಯಾಪ್ಚರ್ ಅಂತ. ಆದರೆ ಈ ಒಂದು ಸಿದ್ಧತೆ ರೆಡಿಯಾಗಿದೆ, ಒಯ್ಯಲ್ಪಡುವಂಥದ್ದು. ಇದಕ್ಕೆ ನೀವು ಸಿದ್ಧರಾಗಿದ್ದೀರ. ಇದಕ್ಕೂ ದೇವರ ಮಕ್ಕಳು ಸಿದ್ಧವಾಗಿರಬೇಕು. ಈಗ ಅಂತ್ಯಕಾಲದಲ್ಲಿ ನಾವು ಇರುವಾಗ ಮತ್ತೆ ಈ ಲೋಕದ ಜನರು ಕೂಡ, ಅಥವಾ ದೇವರಿಗೆ ವಿರುದ್ಧವಾಗಿ ಬರುವಂಥ ಜನಾಂಗಗಳು ಕೂಡ ಸಿದ್ಧವಾಗಬೇಕು. ಅವರಿಗೂ ಮಾರ್ಗಗಳು ಸಿದ್ಧವಾಗಬೇಕು, ಅವರ ತಡೆಗಳು ಅವರು ಸರಿಪಡಿಸ್ಕೊಳ್ಬೇಕು. ಆವಾಗ ಮಾತ್ರ ಏನಾಗ್ತದೆ, ರ್ಯಾಪ್ಚರ್ ಅಥವಾ ಯುದ್ಧ ನಡೆಯಲಿಕ್ಕೆ ಸಾಧ್ಯ, ಅಥವಾ ಅಂತ್ಯಕಾಲದ ಅಂತ್ಯದಲ್ಲಿ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ಸಾಧ್ಯ. ಹಾಗಾದರೆ ತಡೆಗಳು ಏನು, ಸಿದ್ಧತೆ ಏನು, ಎಲ್ಲವನ್ನು ನಾವು ನೋಡಿಕೊಳ್ಳುವ. ಅದಕ್ಕಾಗಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳುವ. ಕರ್ತನೇ, ನಿನಗೆ ಸ್ತೋತ್ರವಾಗಲಿ. ಅಪ್ಪ, ಇವತ್ತಿನ ದಿನ ನಾನು ಮಾತನಾಡೋ ವಿಷಯವನ್ನು ನಿನ್ನ ಕೈವಶ ಕೊಡ್ತಾ ಇದ್ದೀನಿ. ನಾವು ಅಂತ್ಯಕಾಲದ ಅಂತ್ಯದಲ್ಲಿ ಇದ್ದೇವಂತ ಹೋದ ವಾರದಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಸ್ವಾಮಿ ಕರ್ತನೆ. ಆದರೆ ಈ 2ನೇ ಒಂದು ಭಾಗದಲ್ಲಿ ನಾವು ಇರುವಾಗ ಅಂತ್ಯಕಾಲದ ಅಂತ್ಯದಲ್ಲಿ ಇದ್ದೇವೆ ಅಂತ ಹೇಳಿ ಮತ್ತೊಮ್ಮೆ ನಿನ್ನ ಮಕ್ಕಳಿಗೂ ಕೇಳುವ ಪ್ರತಿಯೊಬ್ಬರಿಗೆ ಒಂದು ಸೂಚನೆಯಾಗುವಂತೆ ಈ ಒಂದು ಸಂದೇಶವನ್ನು ಉಪಯೋಗಿಸು. ಯೇಸುವಿನ ನಾಮದಲ್ಲಿ ಜೀವಳ ತಂದೆ, ಆಮೇನ್. ಪ್ರೈಸ್ ಗಾಡ್. ನಾನು ನೋಡುವ ರೆವಲ್ಯೂಷನ್ ಚಾಪ್ಟರ್ 16ನಲ್ಲಿ ವಚನ 12ನೇ ವಚನವನ್ನು ನಾನು ಓದಿಕೊಳ್ಳುವ. ರೆವಲ್ಯೂಷನ್ 16 ವಚನ 12. ಅರಣ್ಯವನು ತನ್ನ ಪಾತ್ರೆಯಲ್ಲಿದ್ದುದನ್ನು ಯುಫ್ರಟಿಸ್ ಎಂಬ ಮಹಾನದಿಯ ಮೇಲೆ ಒಯ್ಯಲು ಅದರ ನೀರು ಇಂಗಿ ಹೋಯಿತು, ಮಾರ್ಗವು ಸಿದ್ಧವಾಯಿತು. ಇದರಿಂದ ಮೂಡನ ದಿಕ್ಕಿನಿಂದ ಬರುವ ರಾಜರಿಗೆ ಮಾರ್ಗವು ಸಿದ್ಧವಾಯಿತು. ಇಲ್ಲಿ ಕರೆಕ್ಟಾಗಿ ಹೇಳ್ತಾ ಇದೆ ಈ ವಚನ ಏನಂತ ಹೇಳಿದರೆ, ಇಡೀ ಪೂರ್ವ ಅಥವಾ ಮೂಡನ ದಿಕ್ಕಿನಿಂದ ಬರುವ ರಾಜರಿಗೆ, ಯುದ್ಧಕ್ಕೆ ಬರುವ ಸೈನಿಕರಿಗೆ, ಟ್ಯಾಂಕರ್ಸ್ಗಳಿಗೆ ತೊಂದರೆ ಕೊಡುವಂಥ ಒಂದು ಸಂಗತಿ ಏನಂತ ಹೇಳಿದರೆ ಯುಫ್ರಟಿಸ್ ನದಿ. ಇಸ್ರೇಲ್ ದೇಶಕ್ಕೆ ಅದು ದೊಡ್ಡ ಬೆಂಗಾಲವಾಗಿ ಪ್ರೊಟೆಕ್ಟ್ ಆಗಿ ಪ್ರಕೃತಿಯಲ್ಲಿ ದೇವರು ಇಟ್ಟಿದ್ದಾನೆ. ಯುಫ್ರಟಿಸ್ ನದಿಯನ್ನು ದಾಟಿ ಬರಬೇಕಾಗಿದೆ. ಹಾಗಾದರೆ ಯುಫ್ರಟಿಸ್ ನದಿ, ಈ ನದಿಯ ನೀರು ಇಂಗಿತು ಅಂತ ಹೇಳಿ ಇಲ್ಲಿ ಬರೆಯಲ್ಪಟ್ಟಿದೆ. ನಾವು ಪೇಪರ್ ಕಟ್ಟಿಂಗಲ್ಲಿ ಅಥವಾ ನ್ಯೂಸ್ಗಳಲ್ಲಿ ನೀವು ಬೇಕಾದರೆ ಯೂಟ್ಯೂಬ್ಗಳಲ್ಲಿ ನೋಡಬಹುದು ಅಥವಾ ಇಂಟರ್ನೆಟ್ಗಳಲ್ಲಿ ನೋಡಬಹುದು. ಈ ಯುಫ್ರಟಿಸ್ ನದಿಯ ನೀರು ಇಂಗ್ತಾ ಇದೆ ಅಂಥೇಳಿ, ಅಥವಾ ಆವಿಯಾಗ್ತಾ ಇದೆ, ಅಥವಾ ಸ್ವಲ್ಪ ನೀರು ಕಡಿಮೆ ಆಗ್ತಾ ಬರ್ತಾ ಇದೆ ಅಂಥೇಳಿ. ಆದರೆ ಆ ನೀರನ್ನು ಅಷ್ಟು ಬೇಗ ಇಂಗಿಸಿ ಹೊಳೆಯನ್ನು ಖಾಲಿ ಮಾಡಲಿಕ್ಕೆ ಸಾಧ್ಯನಾ? ಇಲ್ಲಿ ಪಾತ್ರೆ ಒಯ್ಯಲ್ಪಟ್ಟಿತ್ತು ಅಂಥೇಳಿ, ಅದು ಕೊನೆಯ ಕಾಲದ ದೇವರು ಆ ಕೋಪಕ್ಕಾಗಿ, ಅದು ಬೇರೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾದರೆ ಭೂ ರಾಜ್ಯರು
ಹರ್ಮೆಗೋನ್ ಯುದ್ಧಕ್ಕೆ, ಇಸ್ರೇಲ್ ವಿರುದ್ಧ ಯುದ್ಧಕ್ಕೆ ಅಥವಾ ಯೇಸು ಕ್ರಿಸ್ತನ ವಿರುದ್ಧವಾದ ಯುದ್ಧಕ್ಕೆ ಹೇಗೆ ಬರಲಿಕ್ಕೆ ಏನಾದರೂ ಒಂದು ದಾರಿಗಳು ಬೇಕಲ್ಲ. ಹಾಗಾದರೆ ಇದರ ವಿಷಯದಲ್ಲಿ ನಾನು ಹೇಳ್ತೇನೆ, ಯೂಫ್ರಟಿಸ್ ನದಿಯ ನೀರನ್ನು ಇಂಗಿಸುವ ಕೆಲಸವನ್ನು ಟರ್ಕಿ ದೇಶ ಅದು ಸರ್ಕಾರ ಮಾಡ್ತಾ ಇದೆ. ಟರ್ಕಿ ದೇಶದ ಸರ್ಕಾರ ಯೂಫ್ರಟಿಸ್ ನದಿಯ ನೀರನ್ನು ಇಂಗಿಸುವಂಥ ಕೆಲಸವನ್ನು ಮಾಡ್ತಾಯಿದೆ. ಹೇಗೆ ಇಂಗಿಸ್ತದೆ ಇದು ಟರ್ಕಿ ದೇಶ? ನಿಮಗೆ ಹೇಗೆ ಇಂಗಿಸ್ಬೋದು ಅಂತ ಹೇಳಿ, ಟರ್ಕಿ ದೇಶ ಫರತ್ ನದಿಯ ಹತ್ತಿರದಲ್ಲಿ, ಟರ್ಕಿ ದೇಶದಲ್ಲಿ ಫರತ್ ನದಿಯ ಹತ್ತಿರದಲ್ಲಿ ದೊಡ್ಡ ಡ್ಯಾಮನ್ನು ಕಟ್ಟಲ್ಪಟ್ಟಿದೆ. ಈ ದೊಡ್ಡ ಡ್ಯಾಮ್ ಏನು ಮಾಡ್ತದೆ ಅಂತ ಹೇಳಿದರೆ, ಆ ಡ್ಯಾಮ್ ಈಗ ಬಾಗಿಲು ತೆರೆಯಲ್ಪಟ್ಟಿದೆ. ಬಾಗಿಲುಗಳು ಮುಚ್ಚಿದ ತಕ್ಷಣ ಕೆಲವೇ ನಿಮಿಷಗಳಲ್ಲಿ ನೀರು ಇಂಗಿ ಹೋಗ್ತದೆ. ಆಗ ಮೂಡನ ದಿಕ್ಕಿನ ರಾಜರುಗಳಿಗೆ ಆ ಒಂದು ನದಿಯನ್ನು ದಾಟುವುದು ಹರ್ಮೆಗದೋನ್ ಸ್ಥಳಕ್ಕೆ, ಅಲ್ಲಿ ನೋಡಿ ಬೇಕಾದರೆ 10ನೇ ವಚನ 16 ರೆವಲ್ಯೂಷನ್ 16:16, ಆ ದೆವ್ವಗಳು ಭೂರಾಜರನ್ನು ಇಬ್ರಿಯ ಭಾಷೆಯಲ್ಲಿ ಹರ್ಮೆಗದೋನ್ ಎಂಬ ಸ್ಥಳಕ್ಕೆ ಕೂಡಿಸಿದವು. ಈ ಹರ್ಮೆಗದೋನ್ ಸ್ಥಳದಲ್ಲಿ ಆಗುವಂಥ ಮಹಾ ದೊಡ್ಡ ಯುದ್ಧ ವಿಶ್ವದಲ್ಲೇ ಕಂಡು ಅರಿಯದಂತಹ ಅಥವಾ ಈ ಭೂಮಂಡಲದಲ್ಲಿ ಇಷ್ಟ ತನಕ ಇಂಥ ದೊಡ್ಡ ಮಹಾ ಯುದ್ಧಗಳು ಆಗಲಿಲ್ಲ. ಇಡೀ ವಿಶ್ವವೇ ಇಸ್ರೇಲ್ ವಿರುದ್ಧವಾಗಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಿಂದ ಬಂದು ಯುದ್ಧಕ್ಕೆ ನಿಲ್ತದೆ. ಈ ಸಮಯದಲ್ಲಿ ಏಕಾಂಗಿ ಇಸ್ರೇಲ್ ಹೋರಾಟ. ಆದರೆ ಇದು ಇಸ್ರೇಲ್ ಹೋರಾಟ ಅಲ್ಲ, ಕ್ರಿಸ್ತನ ಹೋರಾಟ. ಯೇಸು ಕ್ರಿಸ್ತನು ಈ ಸಮಯದಲ್ಲಿ ಇಡೀ ಭೂಲೋಕದ ಜನರ ಮೇಲೆ ಅಥವಾ ಅಧಿಕಾರಿಗಳ ಮೇಲೆ ಅಥವಾ ಜನಾಂಗಗಳ ಮೇಲೆ, ರಾಷ್ಟ್ರಗಳ ಮೇಲೆ ತನ್ನ ನ್ಯಾಯ ತೀರಿಸುವಿಕೆಗಾಗಿ ಬರ್ತಾನೆ. ಯಾವ ರೀತಿ ನ್ಯಾಯ ತೀರಿಸುವಿಕೆ? ಈ ಕಾಲಘಟ್ಟದಲ್ಲಿ ಇಸ್ರೇಲ್ ದೇಶ ದೇವರ ಪವಿತ್ರ ಭೂಮಿಯನ್ನು ಡಿವೈಡ್ ಮಾಡಿಕೊಳ್ಳುವಂಥ ಒಂದು ಯೋಚನೆ ಕೂಡ ಆಲ್ರೆಡಿ ಸಿದ್ಧವಾಗಿದೆ. ಅದು ಕೂಡ ಯುನೈಟೆಡ್ ನೇಷನ್ ಅಂತ ಹೇಳುವಂಥ ಅಥವಾ ಒಂದು ದೊಡ್ಡ ಒಂದು ಫಾರಮ್ ಆಗಿದೆ. ಆ ಫಾರಮಲ್ಲಿ ಇಡೀ ರಾಷ್ಟ್ರದವರು ಸಹಿ ಹಾಕಿದ್ದಾರೆ. ಆ ಸಹಿಯಲ್ಲಿ ಈ ರೀತಿ ಇದೆ, ದೇಶ ಡಿವಿಷನ್ ಮಾಡುವಂಥದ್ದು, ಬೇರೆ ಬೇರೆಯವರು ಹಂಚಿಕೊಳ್ಳು. ಈ ಒಂದು ದೇವರ ಅತಿ ಪವಿತ್ರವಾದ ಒಂದು ದೇಶವನ್ನು ಡಿವಿಷನ್ ಮಾಡಲಿಕ್ಕೆ ಅಥವಾ ಭಾಗ ವಿಂಗಡಿಸಿಕೊಡುವುದು ಅದೇ ಅಷ್ಟೇ ಅಲ್ಲ, ಯೇಸು ಸ್ವಾಮಿ ತನ್ನ ರಾಜ್ಯವನ್ನು 1000 ವರ್ಷದ ಆಳ್ವಿಕೆಯನ್ನು ಸ್ಥಾಪಿಸುವುದಕ್ಕಾಗಿ ಈ ಎಲ್ಲ ಕಾಲಘಟ್ಟವನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ಆದರೆ ಅಂತ್ಯಕಾಲದ ಅಂತ್ಯದಲ್ಲಿ ಇರುವುದಕ್ಕಾಗಿ ಪ್ರಿಯ ದೇವ ಮಕ್ಕಳೇ, ಭೂರಾಜರುಗಳು, ಅದೇ ನನಗೆ ಯಾರು ಗೊತ್ತಿಲ್ಲ ಯಾವ ದೇಶದಲ್ಲಿ ಏನು ಹೇಗೆ ಅಂತ ಹೇಳಿ ಎಲ್ಲ, ಅಂದರೆ ಗೋಗು ಮಗೋಗು ಬೇರೆ ಬೇರೆ ರಾಜ್ಯಗಳು ಯಾಕೆ ಇದ್ದಾರೆ, ಈಗ ಆಲ್ರೆಡಿ ಇದ್ದಾರೆ. ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೋಡಿ, ಅವ್ರು ಹೇಳ್ತಾ ಇದ್ದಾರೆ, ಯೂಫ್ರಟಿಸ್ ಮಹಾನದಿಯ ನೀರು ಒಯ್ಯಲು ಅದರ ಇಂಗಿ ಹೋಯಿತು, ಇದರಿಂದ ಮೂಡನ ದಿಕ್ಕಿನಿಂದ ಬರುವ ರಾಜರಿಗೆ ಮಾರ್ಗ ಸಿದ್ಧವಾಗಿದೆ. ಇದಿಷ್ಟೇ ಸಿಂಪಲ್. ಟರ್ಕಿ ದೇಶವು, ಸರ್ಕಾರವು ಯೂಫ್ರಟಿಸ್ ನದಿಯ ನೀರನ್ನು ಇಂಗಿಸುವ ಕೆಲಸವನ್ನು ಮಾಡ್ತದೆ. ಅದು ಏನು ಮಾಡ್ತದೆ? ಡ್ಯಾಮನ್ನು ಕಟ್ಟಿಕೊಂಡಿದೆ, ಆಲ್ರೆಡಿ ಡ್ಯಾಮ್ ರೆಡಿ ಇದೆ. ಡ್ಯಾಮ್ನ ಬಾಗಿಲು ಮುಚ್ಚಿದ ತಕ್ಷಣ ಮಾರ್ಗ ಹೇಗೂ ಬರ್ಬೋದು, ಯಾರು ಬೇಕಾದರೂ ಆ ರೀತಿ ಯುದ್ಧಕ್ಕೆ ಬರುವ ಸೈನಿಕರಿಗೂ, ಟ್ಯಾಂಕರ್ಗಳಿಗೂ, ಯುದ್ಧ ಸಾಮಗ್ರಿಗಳಿಗೂ ಅಥವಾ ಏನೆಲ್ಲ ಬೇಕಾಗಿದೆ ವಿರೋಧವಾಗಿ ಸಿದ್ಧವಾಗಿ ಬರಬಹುದು. ಪ್ರಿಯರೇ, ಅಂತ್ಯಕಾಲದ ಅಂತ್ಯದಲ್ಲಿ ಜನಾಂಗಗಳು, ಭೂರಾಜರು ಹರ್ಮೆಗೋನ್ ಯುದ್ಧ, ಯೇಸುವಿನ ವಿರುದ್ಧವಾದ ಯುದ್ಧಕ್ಕೆ, ಇಸ್ರೇಲ್ ದೇಶದ ಯುದ್ಧಕ್ಕೆ ಸಿದ್ಧವಾಗಿದ್ದಾರೆ. ನಿನ್ನ ರಕ್ಷಣೆಯನ್ನು ಪಡ್ಕೊಂಡು ಸಿದ್ಧವಾಗಿದ್ದೀಯೋ? ಈ ನದಿಯು ಟರ್ಕಿ ದೇಶದಿಂದ ಪ್ರಾರಂಭವಾಗುವುದು, ಹರಿದು ಇರಾಕ್, ಸಿರಿಯಾ, ಪರ್ಷಿಯನ್ ಗಲ್ಫ್ ಈ ದೇಶಗಳಿಂದ ಹರಿದು ಬರ್ತದೆ. ಪರ್ಷಿಯನ್ ಗಲ್ಫ್ ತನಕ ಅದು ಹರಿದು ಹೋಗ್ತದೆ. ಹರಿದು ಹೋಗಿ ಆ ಜಾಗಗಳು ಈ ನೀರನ್ನು ಕೂಡ ಇಂಗಿಸಿ ಸ್ಟಾಪ್ ಮಾಡಿ ಆವಿಗೊಳಿಸಿ ಉಳಿದ ದೇಶದ ರಾಜರುಗಳು ಬಂದು ದೇವರ ಮುಂದೆ ಯುದ್ಧ ಮಾಡುವುದಕ್ಕಾಗಿ ಹೊರಟು ಬರ್ತಾರೆ. ಈ ಯುದ್ಧಕ್ಕೆ ಮಾರ್ಗ ಸಿದ್ಧವಾಗಿದೆ. ಎರಡನೆಯ ಸಂಗತಿಗಳು ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ರೆವಲ್ಯೂಷನ್ 16:13 ನಾನು ಓದ್ತೀನಿ. ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ ಇವರ ಬಾಯಿಗಳಿಂದ ಕಪ್ಪೆಗಳಂತಿದ್ದ 3 ಅಶುದ್ಧಾತ್ಮಗಳು ಬರುವುದನ್ನು ಕಂಡೆನು. ಇವು ಮಹತ್ಕಾರ್ಯಗಳನ್ನು ಮಾಡುವ
ದೆವ್ವಗಳು ಭೂಲೋಕದಲ್ಲೆಲ್ಲಿಯೂ ಇರುವ ರಾಜರ ಬಳಿಗೆ ಹೋಗಿ ಸರ್ವಶಕ್ತನಾದ ದೇವರ ಮಹಾ ದಿನದಲ್ಲಾಗುವ ಯುದ್ಧಕ್ಕೆ ಅವರನ್ನು ಕೂಡಿಸಿದವು. ಈಗ ಈ ಸುಳ್ಳು ಇವರ ಘಟಸರ್ಪದ ಬಾಯಿಂದ, ಅಂತುಕ್ರೈಸ್ತನ ಬಾಯಿಂದ, ಮೃಗ ಅಂತುಕ್ರೈಸ್ತ ಮತ್ತು ಸುಳ್ಳು ಪ್ರಭುದ ಬಾಯಿಂದ ಬಂದ ಈ ಸುಳ್ಳು ಆತ್ಮಗಳು ಹಿಪ್ನೋಟೈಸ್ ಮಾಡಿ, ಡಿಸೀವ್ ಮಾಡಿ, ಈ ಲೋಕದ ಅರಸುಗಳು ಇಸ್ರಾಯೇಲ್ ದೇಶಕ್ಕೆ ವಿರುದ್ಧವಾಗಿ, ಅದು ಗೊತ್ತಿಲ್ಲ ಅವರಿಗೆ, ಅವರು ದೇವದಿ ದೇವನದು ಕರ್ತನಾದ ಯೇಸು ಸ್ವಾಮಿನ ವಿರುದ್ಧವಾಗಿ ಯುದ್ಧಕ್ಕೆ ಸಿದ್ಧಪಡಿಸಿದವು. ಹಾಗಾದರೆ ಆ ದೇಶಗಳು ಈಗ ಬರಬೇಕಲ್ಲ, ಆ ದೇಶಗಳು ಯುದ್ಧಕ್ಕೆ ಬರಬೇಕಲ್ಲ. ಅದಕ್ಕೆ ಏನಾಯಿತು ಅಂತ ಹೇಳಿದರೆ, ನಿಮಗೆ ಗೊತ್ತಿದೆಯಾ, ಚೈನಾ ದೇಶದಲ್ಲಿ ಅತಿ ದೊಡ್ಡ ಒಂದು ಹೈವೇ ಉಂಟಾಯಿತು. ಅದು ಕಾರಕೋರಂ ಅಂತ, ಕಾರಕೋರಂ ಅಂತ ಹೇಳುವಂಥ ಒಂದು ಹೈವೇ ಚೈನಾ ದೇಶದಿಂದ ಹೊರಟು ಬರ್ತದೆ. ಎಷ್ಟೋ ಸಾವಿರ ಕಿಲೋಮೀಟರ್. ಅದು ಎಲ್ಲ ದೇಶಗಳಿಗೆ ಕನೆಕ್ಟ್ ಆಗಿ ಹೋಗ್ತದೆ. ಎಲ್ಲ ದೇಶಗಳಿಗೆ ಏನಾಗಿ ಹೋಗ್ತದೆ? ಕಾರಕೋರಂ ಹೇಳುವಂಥ ಕಾರಕೋರಂ ಅಂತ ಹೇಳುವ ಮಾರ್ಗವು ಅದು ಜಗತ್ತಿನ 8ನೇ ಅದ್ಭುತ ಅಂತ ಕೂಡ ಕರೆಯಲ್ಪಡ್ತದೆ. ಯಾಕೆ ಜಗತ್ತಿನ 8ನೇ ಅದ್ಭುತ ಅಂತ ಈ ಹೈವೇಗೆ ಕರೆಯಲ್ಪಡ್ತದೆ? ಈ ಹೈವೇ ಸುರಂಗಗಳು ಏನು ಮಾಡ್ತಾರೆ, ಒಳಗಡೆ ಮಾಡಲ್ಪಟ್ಟೆ. ಅದು ದೊಡ್ಡ ದೊಡ್ಡ ಬೆಟ್ಟಗಳನ್ನು ಕೊರೆದು ಬಂದಿದೆ. ಅದರ ನಂತರ ನದಿಗಳ ಮೇಲೆ ಅದರ ಮಾರ್ಗಗಳು, ಆ ಒಂದು ವೈರ್ಗಳನ್ನು ಕಟ್ಟಿ, ಅಷ್ಟೆಲ್ಲ ಸಮುದ್ರಗಳ ಮೇಲೆ ಅದರ ಮಾರ್ಗಗಳು, ಅಥವಾ ಕಣಿವೆಗಳ ಮೇಲೆ ಅದು ಇರುವ ಶೇಪುಗಳು ನೀವು ನೋಡಬೇಕು. ನೀವು ಫೋಟೋಗಳು ಇಂಟರ್ನೆಟ್ಟಲ್ಲಿ ಹಾಕಿ, ಏನು ಕಾರಕೋರಂ ಅಂತ ಹೇಳುವಂಥ ಚೈನಾ ದೇಶದ ಒಂದು ಅತಿ ದೊಡ್ಡ ಹೈವೇ. ಈ ಹೈವೇ ಏನು ಮಾಡ್ತಿದೆ? ಅಷ್ಟೇ ಅಲ್ಲ, ಅದರ ಬ್ರಿಡ್ಜ್ಗಳು ನೀವು ನೋಡಬೇಕು, ಕಟ್ಟಲ್ಪಟ್ಟಿದ್ದು ಶೇಪ್. ಅದಕ್ಕೆ ಇಡೀ ಜಗತ್ತಿನ 8ನೇ ಮಹಾ ಅದ್ಭುತ ಅಂತ ಈ ರಸ್ತೆ ಏನು ಮಾಡ್ತದೆ ಅಂತ ಹೇಳಿದರೆ, ಈ ಪೂರ್ವ ದಿಕ್ಕಿನ ಅರಸುಗಳಿಗೆ ಎಲ್ಲಿ ಬರಲಿಕ್ಕೆ? ಯೆರೂಸಲೇಮ್ ಅಥವಾ ಹರ್ಮೆಗದೋನ್ ಯುದ್ಧದ ಜಾಗಕ್ಕೆ ಬರಲಿಕ್ಕೆ, ಅದು ಇಸ್ರೇಲ್ ದೇಶದಲ್ಲಿ ಇದೆ. ಹರ್ಮೆಗದೋನ್ ಅಂತ ಸ್ಥಳವು ಆ ಜಾಗಕ್ಕೆ ಬರಲಿಕ್ಕೆ ಮಾರ್ಗವನ್ನು ಉಂಟು ಮಾಡಿದೆ. ಈ ಚೈನಾದಿಂದ ಬರೋದು, ಚೈನಾ, ಅದರಿಂದ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇರಾಕ್, ಭಾರತ, ಈ ದೇಶದ ಅಥವಾ ಈ ಜನರನ್ನು, ಅಥವಾ ನಮ್ಮ ಎಲ್ಲ ನೇಪಾಳ, ಆಚೀಚೆ ಈ ದೇಶದ ಯಾರೆಲ್ಲ ಇದಕ್ಕೆ ವಿರುದ್ಧವಾಗಿ ಅವರಿಗೆ ಬರಲಿಕ್ಕೆ ಮಾರ್ಗವನ್ನು ಮಾಡಿಕೊಟ್ಟಿತು. ಏನು ಮಾಡಿತ್ತು? ಮಾರ್ಗವು ಮಾಡಿತು. ಈಗ ಆ ಮಾರ್ಗದಿಂದ ಬರುವವರಿಗೆ ಒಂದು ತಡೆ ಇರ್ತದೆ. ಯಾವ ತಡೆ? ಯುಫ್ರಾಟಿಸ್ ನದಿ ತಡೆ ಇರ್ತದೆ. ಯುಫ್ರಾಟಿಸ್ ನದಿಯ ಒಂದು ತಡೆ. ಯುಫ್ರಾಟಿಸ್ ನದಿ ಅವರಿಗೆ ಒಂದು ತಡೆಯಾಗಿ ನಿಲ್ತದೆ. ಇದು ಇಸ್ರೇಲ್ ದೇಶಕ್ಕೆ ಒಂದು ಏನು ಪ್ರಕೃತಿಯಿಂದ ದೇವರು ಒಂದು ಅವರಿಗೆ ಕೊಟ್ಟಂಥ ವರದಾನ, ಅಂದರೆ ಒಂದು ಪ್ರೊಟೆಕ್ಷನ್ ಅಂತ ಹೇಳ್ಬೋದು. ಅದು ಈಗ ಏನಾಗ್ತದೆ? ಟರ್ಕಿ ದೇಶದ ರಾಜ ಅಥವಾ ಟರ್ಕಿ ದೇಶದ ಒಬ್ಬ ಅಧಿಕಾರಿ ಯಾರಿರ್ಬೋದು, ಪ್ರಧಾನನು, ಅವನೇನು ಮಾಡ್ತಾನೆ? ಅವನ ದೇಶದಲ್ಲಿ ಕಟ್ಟಲ್ಪಟ್ಟಂಥ ಡ್ಯಾಮ್ಗಳ ಬಾಗಿಲುಗಳನ್ನು ಮುಚ್ಚುತ್ತಾನೆ. ಈ ಸಮಯದಲ್ಲಿ ಈ ರಾಜರುಗಳಿಗೆ, ಪೂರ್ವ ದಿಕ್ಕಿನಿಂದ ಬರುವಂಥ ಜೆರೂಸಲೇಮಿಗೆ ವಿರುದ್ಧವಾಗಿ ಹರ್ಮೆಗದೋನ್ ಯುದ್ಧಕ್ಕೆ ಬರೋ ರಾಜರಿಗೆ ಮಾರ್ಗಗಳು ಬರುವುದಕ್ಕೆ ಸಿದ್ಧವಾಯಿತು. ಕೋಟಿ ಗಟ್ಟಲೆ ಹಣವನ್ನು ಸುರಿದು ಚೈನಾ ದೇಶ ಈ ಒಂದು ಮಾರ್ಗವನ್ನು, ಮಗೋಗ್ ದೇಶ ಈ ಒಂದು ಮಾರ್ಗವನ್ನು ಸಿದ್ಧಪಡಿಸಿದೆ. ಈ ಮಾರ್ಗವು ಸಿದ್ಧವಾಗಿದೆ. ಏನು ರೆಡಿಯೆಲ್ಲ ಸಿದ್ಧವಾಗಿದೆ. ನಾನು ಮೊದಲನೆಯ ಎಪಿಸೋಡ್ನಲ್ಲಿ ಅಂತ್ಯಕಾಲದ ಅಂತ್ಯ ಅಂತ ಹೇಳುವಂಥದ್ದು, ಇಸ್ರೇಲ್ ದೇಶ ಸಿದ್ಧವಾಗಿದೆ. ನೀವು ಎಲ್ಲಿದ್ದೀರಿ? ನೀವು ಸಿದ್ಧವಾಗಿದ್ದೀರಾ? ನಮ್ಮ ಪ್ರಶ್ನೆ, ನೀವು ಸಿದ್ಧವಾಗಿದ್ದೀರಾ? ಇಸ್ರೇಲ್ ದೇಶಕ್ಕೆ ನಾನು ಹೇಳ್ತಾ ಇದ್ದೇನೆ ನಿಮಗೆ, ಇಸ್ರೇಲ್ ದೇಶಕ್ಕೆ ವಿರುದ್ಧವಾಗಿ ಬರಲಿಕ್ಕೆ ಎಲ್ಲ ಮಾರ್ಗಗಳು ಸಿದ್ಧವಾಗಿ ನಿಂತಿದೆ. ಭೂರಾಚರುಗಳು ಬಂದು ನಿಂತಿದ್ದಾರೆ. ಅಷ್ಟೆಲ್ಲ ಭೂರಾಚರುಗಳು ಬಂದು ಏನು ಮಾಡಿದ್ದಾರೆ? ತಮ್ಮ ದೇಶಕ್ಕೆ ಬೇಕಾದ, ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳನ್ನು ಅವರು ಸಿದ್ಧ ಮಾಡಿಕೊಂಡು ಬಂದಿದ್ದಾರೆ. ಈಗ ನೋಡಿ, ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯೋವೇಲ್ ಪ್ರವಾದಿ ಅದರಲ್ಲಿ 3ನೇ ಅಧ್ಯಾಯ 1, 2, 3 ವಚನ ನಾನು ಓದಲಿಕ್ಕೆ 1 ಅಥವಾ 2. ಇಕೋ,
ಆ ದಿನಗಳಲ್ಲಿ ನಾನು ಯೆಹೂದದ ಮತ್ತು ಯೆರೂಸಲೇಮಿನ ದುರ್ವ್ಯವಸ್ಥೆಯನ್ನು ತಪ್ಪಿಸುವ ಕಾಲದಲ್ಲಿ ನಾನು ಸಕಲ ಜನಾಂಗಗಳನ್ನು ಕೂಡಿಸಿ ಯೆಹೋವನ ನ್ಯಾಯ ತೀರ್ಪಿನ ತಗ್ಗಿಗೆ ಬರಮಾಡಿ. ಯಾವ ಕಾಲದಲ್ಲಿ? ಈಗೋ ಆ ದಿನಗಳಲ್ಲಿ ಆ ತಗ್ಗಿನ ಕಡೆಗೆ ನಾನು ಬರಮಾಡಿ ನ್ಯಾಯ ತೀರಿಸುವುದಕ್ಕಾಗಿ ಇಲ್ಲಿ ನನ್ನ ಜನರಿಗಾಗಿ, ನನ್ನ ಸ್ವಾಸ್ಥ್ಯವಾದ ಇಸ್ರಾಯೇಲ್ ಪ್ರಜೆಗೋಸ್ಕರ ಅವುಗಳೊಂದಿಗೆ ವಿವಾದ ಮಾಡುವೆನು. ಅವು ನನ್ನ ಜನರ ದೇಶಗಳು ಚದುರಿಸಿ ನನ್ನ ದೇಶವನ್ನು ಹಂಚಿಕೊಂಡುವೆ ಅಷ್ಟೇ. ಭಾಗ ಮಾಡಿಕೊಂಡಿದೆ. ಯುನೈಟೆಡ್, ಅದರ ಹೆಸರು ಯುನೈಟೆಡ್ ಆರ್ಗನೈಜೇಷನ್ ಅಂತ ಹೇಳುವಂಥ ಒಂದು ದೊಡ್ಡ ಒಂದು ಸಂಸ್ಥೆ, ಅಥವಾ ಏನು ಹೇಳ್ತಾರೆ, ಒಂದು ದೇಶದ ಒಕ್ಕೂಟ. ಇಸ್ರಾಯೇಲ್ ದೇಶವನ್ನು ಹಂಚಿಕೊಡುವಂಥದ್ದು. ಪೂರ್ವ ಭಾಗ ಯಾರಿಗೆ? ಸಿರಿಯಕ್ಕೆ, ಯುದ್ಧದಲ್ಲಿ ಜಯಿಸಿದ ಭಾಗ ಯಾವುದಕ್ಕೆ? ನಮ್ಮ ಯಾವ ದೇಶಕ್ಕೆ? ಪ್ಯಾಲೆಸ್ತೀನ್ ಆಚೆ ಇರುವ ದೇಶ ಜೋರ್ದಾನ್ ದೇಶಕ್ಕೆ, ಈಚೆ ಕಡೆ ಇರುವ ದೇಶ ಯಹೂದ್ಯರಿಗೆ ಆಚೆ, ಅಂದರೆ ವಿಭಜನೆ ಮಾಡುವುದಕ್ಕಾಗಿ ಅದಕ್ಕೆ ಸಹಿ ಬಹಳ ರಾಜರು ಅಥವಾ ಪ್ರಧಾನರು ಹಾಕಿದ್ದಾರಂತೆ. ಈ ಸಮಯದಲ್ಲಿ ದೊಡ್ಡ ಒಂದು ಯುದ್ಧಕ್ಕೆ ಸಿದ್ಧವಾಗಿ ನಿಂತಿದೆ. ಯಾಕೆ ದೇವರು ಈ ಲೋಕದ ಅಧಿಕಾರಿಗಳು ಅಥವಾ ಅರಸುಗಳಿಗೆ ವಿರುದ್ಧವಾಗಿ ನಿಲ್ತಾನೆ? ಈ ಸಮಯದಲ್ಲಿ ಯೇಸು ಸ್ವಾಮಿ ಕೂಡ ಇಲ್ಲಿ ಇಳಿದು ಬಂದು ಯುದ್ಧ ಮಾಡ್ತಾನೆ. ಇದು ಕೂಡ ಸಿದ್ಧವಾಗಿದೆ. ನೋಡಿ, ನಿಮಗೆ ನಾನು ಹೇಳಲಿಕ್ಕೆ ಮತ್ತೊಂದು ವಾಕ್ಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯೋವೇಲ 3ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಚನವನ್ನು ಕೇಳಿರಿ. ಜನಾಂಗಗಳಲ್ಲಿ ಹೀಗೆ ಪ್ರಕಟಿಸಿರಿ, ಜನಾಂಗಗಳೇ ಸನ್ನದ್ಧರಾಗಿರಿ, ಶೂರರನ್ನು ಎಚ್ಚರಪಡಿಸಿರಿ, ಯೋಧರೆಲ್ಲರೂ ಕೂಡಲಿ ಯುದ್ಧಕ್ಕೆ ಹೊರಡಲಿ. ದೇವರೇ ಕರೀತಾ ಇದ್ದಾನೆ ಈ ಯುದ್ಧಕ್ಕೆ. ಮಹಾಯುದ್ಧ, ಹರ್ಮೆಗೋದನ್ ಯುದ್ಧ. ದೇವರ ಭೂಲೋಕದಲ್ಲಿರುವ ಅಧಿಪತಿಗಳು, ಅಧಿಕಾರಿಗಳು, ರಾಜರು ಇದಕ್ಕಾಗಿ ಸಿದ್ಧಪಡಿಸಿಕೊಂಡಿದ್ದಾರೆ. ಕಾರಣ, ಪವಿತ್ರ ದೇಶವನ್ನು ಇಡೀ ಇದು ಯುದ್ಧ ಬೇಡ, ಇಸ್ರೇಲ್ ದೇಶ ಇರುವುದು ಕಿರಿಕಿರಿ, ಇದನ್ನು ಹಂಚಿಕೊಟ್ಟು ಬಿಡುವ, ಆಯಿತಾ? ಅದಕ್ಕೆ ಬಲ ಇದ್ದ ಪಕ್ಷದಲ್ಲಿ ಜನರು ಇರ್ತಾರೆ. ಈ ಸಮಯದಲ್ಲಿ ಬಲ ಇದ್ದ ಪಕ್ಷದಲ್ಲಿ ಕೂಡ ಜನರು ಎಲ್ಲ ಸೇರಿಕೊಂಡು ಬಂದು ಇಸ್ರೇಲ್ ದೇಶವನ್ನು ಹಂಚಿಕೊಳ್ಳುವಂತಕ್ಕಾಗಿ ಹರ್ಮೆಗೋದೋನ್ ಸ್ಥಳಕ್ಕೆ ಬಂದು ಅದನ್ನು ಭೂಪಟದಿಂದ ಇಲ್ಲದಂತೆ ಮಾಡುವಂಥ ಯೋಚನೆ ಆಗಿರುತ್ತದೆ. ಇದು ಸಿದ್ಧವಾಗಿದೆ. ಅಧಿಕಾರಿಗಳು ಸಿದ್ಧವಾಗಿದ್ದಾರೆ, ಜನಾಂಗಗಳು ಸಿದ್ಧವಾಗಿದೆ. ಅದಕ್ಕೆ ಜನಾಂಗಗಳಲ್ಲಿ ಹೀಗೆ ಪ್ರಕಟಿಸಿರಿ, ದೇವರು ಹೇಳುವಂಥದ್ದು. ಜನಾಂಗಗಳೇ ಸನ್ನದ್ಧರಾಗಿದ್ದಾರೆ ಅವರು. ಶೂರರು ಎಚ್ಚರಪಡಿಸಿರಿ, ಯೋಧರೆಲ್ಲರೂ ಕೂಡಲಿ ಯುದ್ಧಕ್ಕೆ ಹೊರಡಲಿ. ನೀವು ನೋಡ್ತಾ ಇದ್ದೀರಿ, ಇದೆಲ್ಲ ಸಿದ್ಧವಾಗಿದೆ. ಟರ್ಕಿ ದೇಶವು ಯುಫ್ರಾಟಿಸ್ ನದಿಯ ನೀರನ್ನು ಇಂಗಿಸುವ ಕೆಲಸವನ್ನು ಮಾಡಿ ಮುಗಿಸಿದೆ. ಅಂದರೆ ಡ್ಯಾಮ್ಗಳನ್ನು ಕೊಟ್ಟಿದೆ, ಅದನ್ನು ಜಸ್ಟ್ ಕೆಲವೇ ಸೆಕೆಂಡ್ಗಳ ನೀರು ಇಲ್ಲದಂತೆ ಮಾಡ್ತದೆ. ಅದು ಪೂರ್ವ ಭಾಗದಿಂದ ಬರುವಂತಹ ಜನರಿಗೆ ದೊಡ್ಡ ಹೈವೇ ಸಿದ್ಧವಾಗಿದೆ. ಟ್ರ್ಯಾಕ್ಟರ್ ಆಗಲಿ, ಆ ಹೈವೇ ನೀವು ನೋಡಬೇಕು, ಎಂಥ ಅದ್ಭುತವಾದ ಹೈವೇ. ಕಾರಕೋರಂ ಅಂತ ಚೈನಾ ದೇಶವು ಅದು ಸ್ಥಾಪಿಸಿದೆ. ಆ ಸ್ಥಾಪಿಸಿದ ಹೈವೇಯನ್ನು ನೋಡುವಾಗಲೇ ಈಚೆ ಭಾಗದಲ್ಲಿ ಇಸ್ರೇಲ್ ಸಿದ್ಧವಾಗಿದೆ. ಇಸ್ರೇಲ್ ದೇಶದ ಕೈಯಲ್ಲಿ ತಮ್ಮ ಅಧಿಕಾರ ಸಿಗಲ್ಪಟ್ಟಿದೆ. ಇಸ್ರೇಲ್ ದೇಶದ ಕೈಯಲ್ಲಿ ಏನು ಸಿಗಲ್ಪಟ್ಟಿದೆ? ಅವು ರಾಜಧಾನಿ ಸಿಗಲ್ಪಟ್ಟಿದೆ. ಇಸ್ರೇಲ್ ದೇಶದಲ್ಲಿ ದೇವರು ಕೂಡ ಸಿದ್ಧವಾಗಿದ್ದಾನೆ. ಹಕ್ಕಿಗಳನ್ನು ಕಳಿಸಲ್ಪಟ್ಟಿದ್ದಾನೆ. ಆ ದಿನಗಳು ಈ ಹಕ್ಕಿಗಳು ಕೂಡ ಅವು ವಿರುದ್ಧವಾಗಿ ಬಂದು ಎಲ್ಲ ರಾಜ್ಯಗಳು ಅಥವಾ ಇವರ ಮಾಂಸಗಳನ್ನು, ರಕ್ತಗಳನ್ನು ತಿಂದು ಕುಡಿಯುವವರಂಥ ವಚನ ಈ ಕಾಲಘಟ್ಟದಲ್ಲಿ, ಎಜಕೇಲ್ ಹೇಳಿದ ಪ್ರವಾದಿ ಕಾಲಘಟ್ಟದಲ್ಲಿ ನಾವು ಬಂದು ನಿಂತಾಗಿದೆ. ಇಟ್ಸ್ ನಾಟ್ ಏನೋ ಒಂದು ಕಾಲದಲ್ಲಿ. ಇಸ್ರೇಲ್ ದೇಶ ಯಾವಾಗ ಸ್ಥಾಪನೆ, ಇದು ಅಂತ್ಯಕಾಲದ ಪ್ರಾರಂಭವಾಯಿತು. ಈಗ ಇಸ್ರೇಲ್ ಕೈಗೆ ಜೆರೂಸಲೇಮ್ ಸಿಕ್ಕಿದೆ. ಜೆರೂಸಲೇಮ್ ಅಷ್ಟೇ ಅಲ್ಲ, ಅದು ರಾಜಧಾನಿ ಕೂಡವಾಗಿ ಮಾರ್ಪಟ್ಟಿದೆ. ಇಡೀ ವಿಶ್ವದ ಕಣ್ಣು ಇಸ್ರೇಲ್ ಮೇಲೆ ಇದೆ. ಅಷ್ಟೇ ಅಲ್ಲ, ಗೋಗ್ ಅನ್ನುವಂಥ ದೇಶ, ರಷ್ಯಾವು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡುವುದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಸಿರಿಯಾ ಪ್ರಾಂತ್ಯದಲ್ಲಿ ಆ ದೇಶದ ಆ ಒಂದು ಶಿಬಿರದಲ್ಲಿ ಅವರು ನೆಲೆಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಇಸ್ರೇಲಿನ ಫೈಟರ್ ಜೆಟ್ಟನ್ನು ಅವರು S-3 ಅಂತ ಹೇಳುವ ವೆಪನ್, 300 ಅಂತ ಹೇಳುವ ವೆಪನ್ ಮೂಲಕವಾಗಿ
ಅದನ್ನು ಉಡಿಸ್ ಮಾಡಿಬಿಟ್ಟಿದ್ದಾರೆ. ಈಗ ಒಂದು ಪ್ರಾರಂಭ ಹಂತ ಶುರುವಾಗಿದೆ. ಈ ಹರ್ಮಗೆದೋನ್ ಯುದ್ಧಕ್ಕೆ ಎಲ್ಲ ಕಡೆಯಿಂದ ಸಿದ್ಧತೆ ಅಥವಾ ಎಲ್ಲರೂ ಸಿದ್ಧರಾಗಿದ್ದಾರೆ. ನೋಡಿ, ದೇವರು ಸಿದ್ಧನಾಗಿದ್ದಾನೆ, ಇಸ್ರೇಲ್ ಸಿದ್ಧನಾಗಿದ್ದಾನೆ, ಜನರು ಮತ್ತು ಜನರು ಹೇಗೆ ಸಿದ್ಧರಾಗಿದ್ದಾರೆ? ಡ್ಯಾಮ್ಗಳನ್ನು ಮುಚ್ಚಿ ನೀರನ್ನು, ಯುಫ್ರಟಿಸ್ ನದಿಯ ನೀರು, ಮಹಾನದಿಯ ನೀರು, ಆದಿಕಾಂಡದಲ್ಲಿ ಅದು 4ನೇ ನದಿ, ಆ ನೀರನ್ನು ಸ್ಟಾಪ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಡೈರೆಕ್ಟಾಗಿ ಜನರು ಬರುವ ಹಾಗೆ ಎಷ್ಟೋ ಉದ್ದವಾದ ಹೈವೇ ಕಟ್ಟಲ್ಪಟ್ಟದೆ. ಕಾರಕೋರಂ ಅಂತ ಹೇಳುವಂಥದ್ದು, ಚೈನಾ ದೇಶ ಅಂತ ಹೇಳಿಕೊಂಡು ಹಾಕ್ರಿ. ಇದು ಎಲ್ಲ ದೇಶ ಕನೆಕ್ಟ್ ಆಗಿ ಬರ್ತದೆ. ಅವರಿಗೆ ಕೊನೆಯಲ್ಲಿ ತಡೆಯಾಗುವುದು ಯುಫ್ರಟಿಸ್ ನದಿ. ಅದನ್ನು ಕೂಡ ಅವರು ನಿಲ್ಲಿಸಿದ್ದಾರೆ. ಭೂರಾಜರುಗಳು ರೆಡಿಯಾಗಿದ್ದಾರೆ. ಮತ್ತು ಯಾವ ರೀತಿ ರೆಡಿಯಾಗಿದ್ದಾರೆ ನೋಡ್ರಿ, ನಿಮ್ಮ ಗುಳುಗಳನ್ನು ಕುಲುಮೆಗೆ ಹಾಕಿ ಕತ್ತಿಗಳನ್ನಾಗಿಯೂ ಕಡುಗೋಲುಗಳನ್ನು ಬರ್ಚಿಗಳನ್ನು ಹಾಕಿಯೂ ಮಾಡಿರಿ. ದುರ್ಬಲನು ಶೂರನೆಂದು ಹೇಳಿಕೊಳ್ಳಲಿ, ಸುತ್ತಣ ಜನಾಂಗಗಳೇ ತೊಡೆಪಡ್ರಿ. ಇಲ್ಲಿ ಕರೆಕ್ಟಾಗಿ ಹೇಳ್ತಾ ಇದೆ, ನಿಮ್ಮ ಗೂಳಗಳನ್ನು ಅಂದರೆ ವ್ಯವಸಾಯಕ್ಕೆ ಉಪಯೋಗಿಸುವ ಎಲ್ಲ ಬರ್ಚಿಗಳನ್ನು ಅಥವಾ ಕುಲುಮೆಗಳನ್ನು, ಕತ್ತಿಗಳನ್ನು. ಈಗ ಇಲ್ಲಿಗೆ ವ್ಯವಸಾಯಕ್ಕೆ ಉಪಯೋಗಿಸೋದು, ಈಗ ನಾವು ಟ್ರ್ಯಾಕ್ಟರು, ಕತ್ತಿ ಅಥವಾ ಏನೆಲ್ಲ ನಮ್ಗೆ ಗೊತ್ತಿದೆ ವ್ಯವಸಾಯಕ್ಕೆ, ನಾವು ಅದನ್ನು ಏನು ಯುದ್ಧ ಆಯುಧಗಳಲ್ಲ ಈಗಿನ ಕಾಲದಲ್ಲಿ. ಹಾಗಾದರೆ ದೇವರು ಏನು ಹೇಳಲಿಕ್ಕೆ ಇಷ್ಟಪಡ್ತಾನೆ ಇಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಈಗಿನ ಕಾಲಘಟ್ಟದಲ್ಲಿ ಎಷ್ಟೇ ದೊಡ್ಡ ದೇಶವಾಗಲಿ, ಎಷ್ಟೇ ಬಡತನದ ದೇಶವಾಗಲಿ, ಅವರು ಕೃಷಿಗೆ ಮಹತ್ವ ಕೊಡುವುದರ ಬದಲಿಗೆ, ಕೃಷಿಗೆ ಉತ್ಪಾದನೆಗೆ ಹೆಚ್ಚು ಮಹತ್ವ ಕೊಡುವುದರ ಬದಲಿಗೆ ಯುದ್ಧಗಳ ಆಯುಧಗಳನ್ನು ತಕ್ಕೊಳ್ಳೋದರಲ್ಲಿ, ಜೆಟ್ಗಳನ್ನು ತಕ್ಕೊಳ್ಳೋದರಲ್ಲಿ, ಫೈಟರ್ ವಿಮಾನಗಳನ್ನು ತಕ್ಕೊಳ್ಳೋದರಲ್ಲಿ, ಅಥವಾ ನ್ಯೂಕ್ಲಿಯರ್ ಬಾಂಬುಗಳನ್ನು ಮಾಡುವುದರಲ್ಲಿ, ಅಥವಾ ಅಂದರೆ ಯುದ್ಧ ಸಾಮಗ್ರಿಗಳನ್ನು ಮಾಡುವುದರಲ್ಲಿ ಎಲ್ಲರೂ ಅದೇ ವಿಷಯದಲ್ಲಿ ಗಮನ ಕೊಡ್ತಾರೆ ಹೊರತು ದೇಶದ ಏಳಿಗೆಗೆ ಗಮನ ಕೊಡ್ತಾ ಇಲ್ಲ. ಅದನ್ನು ಇಲ್ಲಿ ಯೋವೇಲ್ ಪ್ರವಾದಿಯು ಸಾವಿರಾರು ವರ್ಷಗಳ ಹಿಂದೆಯೇ ಇದನ್ನು ಪ್ರಕಟಿಸ್ತಾ ಇದ್ದಾನೆ. ಏನು, ಜನರು ಯುದ್ಧಕ್ಕೆ ಬನ್ನಿರಿ, ಅದನ್ನು ನಾನು ನೋಡ್ಕೊಳ್ತೇನೆ, ದೇವರು ಹೇಳಿದ ಮಾತು ಇದು ಇಲ್ಲಿ ನೆರವೇರಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ದೇವರು ಬರುವಂಥ ಸಮಯ ಹತ್ತಿರ. ಪ್ರಸವ ವೇದನೆ, ಅದು ಡೆಲಿವರಿ ಆಗುವಂಥದ್ದು ಅಥವಾ ಮಗು ಇನ್ನು ಹೊರಗಡೆ ಬರುವಂಥದ್ದು ಅಷ್ಟೇ ಇನ್ನು ಉಳಿದಿರುವುದು. ಎಲ್ಲ ಅರಸರು ಸುದ್ದ ಹಾಕಿದ್ದಾರೆ. ಈ ಲೋಕದ ಜನರು ನೋಡಿಬೇಕಾದ್ರೆ ಮತ್ತೊಂದು ಇಲ್ಲಿ ವಚನ ಹೇಳ್ತಾ ಇದೆ ನೋಡಿ, ಗುಳಗಳಿಂದ ಕುಲುಮಿಗೆ ಹಾಕಿ ಕತ್ತಿಗಳನ್ನು ಮಾಡಿಕೊಡ್ರಿ. ನೋಡಿಬೇಕಾದ್ರೆ ಈಗ ಬಹಳ ಬಡ ದೇಶದವರು ಕೂಡ ಯುದ್ಧ ಸಾಮಗ್ರಿಗಳನ್ನು ತಗೊಳ್ಳೋದರಲ್ಲಿ ಮಗ್ನರಾಗಿದ್ದಾರೆ. ಬಿಟ್ಟರೆ ತಮ್ಮ ಸಾಮರ್ಥ್ಯವನ್ನು ತೋರಿಸ್ಕೊಳ್ಳೋದರಲ್ಲಿ ಕೃಷಿ ಉತ್ಪಾದನೆಗಾಗಿ ಅಥವಾ ಜನರು ಬಡತನದಿಂದ ಸಾಯ್ತಾ ಇದ್ದಾರೆ ಅಥವಾ ಕಷ್ಟಪಡ್ತಾ ಇದ್ದಾರೆ, ಯಾರಿಗೆ ಕ್ಯಾರಿಲ್ಲ, ಯಾರಿಗೂ ಬಿದ್ದು ಹೋಗಲಿಲ್ಲ, ಯಾರು ಕೂಡ ನೋಡ್ತಾ ಇಲ್ಲ. ಹಾಗಾದರೆ ನೀವೇ ಹೇಳಿ ಪ್ರಿಯರೇ, ಹೇಳ್ರಿ, ಈ ವಚನ ಎಷ್ಟು ಕ್ಲಿಯರ್ ಆಗಿದೆ. ವ್ಯವಸಾಯ ಬಿಟ್ಟಿದ್ದಾರೆ, ಯುದ್ಧಕ್ಕಾಗಿ, ಕತ್ತಿಗಾಗಿ, ಬರ್ಜಿಗಾಗಿ ಎಲ್ಲ ಜನರು ಆಗಿ ಈಗ ನೋಡ್ತಾ ಇರಿ. ಮತ್ತೊಂದು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ, ಕೊನೆ ಕಾಲದಲ್ಲಿ ಜನರು ಎಷ್ಟು ಕ್ರೂರರಾಗಿರ್ತಾರೆ ಅಂತ ಹೇಳಿದರೆ ಊಹಿಸ್ಲಿಕ್ಕೆ ಸಾಧ್ಯವಿಲ್ಲ. ಈಗ ಮುಂದೆ ನಾನು ಹೋಗಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ದುರ್ಬಲನು ಶೂರನೆಂದುಕೊಳ್ಳಲಿ. ಈಗ ಸೂಪರ್ ನ್ಯಾಚುರಲ್ ದೇಶಗಳು, ಸೂಪರ್ ಪವರ್ ದೇಶಗಳು ನಮ್ಗೆ ಗೊತ್ತಿದೆ, ಭಾರತವಾಗಲಿ, ಚೈನಾವಾಗಲಿ ಅಥವಾ ಅಮೆರಿಕವಾಗಲಿ ಸೂಪರ್ ಪವರ್ ದೇಶ, ಅಥವಾ ರಷ್ಯಾವಾಗಲಿ, ಆ ದೇಶಗಳ ಮುಂದೆ ನಿಲ್ಲಬೇಕಾದ್ರೆ ಯಾರಾದರೂ ಹೆದರ್ಕೊಳ್ಬೇಕು. ಆದರೆ ಇವತ್ತು ರಷ್ಯಾದ ಮುಂದೆ ಯಾರು ನಿಂತಿದ್ದಾರೆ? ಯುಕ್ರೇನ್ ನಿಂತಿದೆ. ಏನಿದೆ? ದುರ್ಬಲ. ಆದರೆ ಅವನು ಕೂಡ ಹೇಳ್ತಾನೆ, ನಾನೇನು ಕಡಿಮೆನಾ? ಇವತ್ತು ಕೂಡ ಬಹಳ ದೇಶಗಳು ಉಂಟು ನಾನೇನು ಕಡಿಮೆ ಅಂತ ಹೇಳುವವರು. ಅವರೆಲ್ಲರೂ ಸೇರಿಕೊಂಡು ದೇವರ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಅವರೆನ್ಸ್ಕೊಳ್ತಾ ಇಲ್ಲ ಅದು ದೇವರ ಯುದ್ಧ ಅಂತ. ಅವರೆನ್ಸ್ಕೊಳ್ಳೋದು ಈ ಭೂಪಟದಿಂದ ಇಸ್ರಾಯೇಲ್ ಜನರ ಹೆಸರುಗಳನ್ನು ತೆಗೆದು ಹಾಕಬೇಕು. ಆದರೆ ದೇವರು ಕೂಡ ಸಿದ್ಧನಾಗಿದ್ದಾನೆ. ಇಸ್ರಾಯೇಲ್ ಸಿದ್ಧವಾಗಿದೆ, ಯುದ್ಧ ಸಾಮಗ್ರಿಗಳು ಸಿದ್ಧವಾಗಿವೆ. ಯುದ್ಧಕ್ಕೆ ಜನಾಂಗಗಳು, ಸೈನಿಕರು ಸಿದ್ಧವಾಗಿದ್ದಾರೆ. ದೇವರು ದೋಷಿಸುವ ಜನಾಂಗಗಳು ಸಿದ್ಧವಾಗಿದ್ದಾವೆ, ಮಾರ್ಗಗಳು ಸಿದ್ಧವಾಗಿದ್ದಾವೆ, ಡ್ಯಾಮ್ ಸಿದ್ಧವಾಗಿದೆ, ನೀರು ಇಂಗಿ ಹೋಗ್ತದೆ ಯುಫ್ರಟಿಸಿದು. ಈಗ ಹೇಳ್ರಿ, ನೀವು ಯಾವ ಭಾಗದಲ್ಲಿ ಇದ್ದೀರಿ? ಅಂತ್ಯಕಾಲದ ಪ್ರಾರಂಭ ಹಂತದಲ್ಲಿದ್ದೀವ, ಅಂತ್ಯಕಾಲದ ಅಂತ್ಯದಲ್ಲಿದ್ದೀವ? ನೀವು ಹೇಳ್ರಿ, ನೀವೇ ಹೇಳಬೇಕು. ಪ್ರಶ್ನೆ ನಿಮಗೆ. ಮತ್ತೇನು ಮಾಡಬೇಕೀಗ? ಸುಮ್ಮನೆ ನಾವೇನು ಮಾಡಬೇಕು? ಸಮಯ ವ್ಯರ್ಥ ಮಾಡಬೇಕು? ಅಂತ್ಯಕಾಲದಲ್ಲೇ ಇದ್ದೇವೆ. ಒಂದು ದೇವರು ಹೇಳಿದಂಥ ಒಂದು ಪ್ರಕಟಣೆ ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಪ್ರಕಟಣೆ ನಿಮಗೆ ನಾನು ಹೇಳಿದ ಹಾಗೆ, ಸಣ್ಣ ದೇಶಗಳು ಕೂಡ ನಾನು ಬಲಿಷ್ಠ ಅಂತ ಹೇಳಿಕೊಳ್ಳುವುದರಲ್ಲಿ
ಬಹಳ ಮುಂದುವರಿಸಿದ ಬಿಟ್ಟಿದ್ದಾನೆ ನೋಡಿ. ಎಸೆಕಿಯೇಲ್ 36 ಅಲ್ಲಿ 1ನೇ ವಚನ ಓದ್ತೇನೆ. ನನ್ನ ಪುತ್ರ, ನೀನು ಇಸ್ರೇಲ್ ಪರ್ವತಗಳಿಗೆ ಈ ದೈವೋಕ್ತಿಯನ್ನು ನುಡಿ. ಇಸ್ರೇಲಿನ ಪರ್ವತಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಈ ಯೆಹೋವನ ವಾಕ್ಯ, ಈ 36ನೇ ಅಧ್ಯಾಯವನ್ನು ಎಸೆಕಿಯೇಲ್ ನೀವು ಓದಬೇಕಾಯ್ತಾ. ಪರ್ವತಗಳಿಗೆ ದುಡಿಯಿರಿ. ಜನರಿಗಲ್ಲ, ಮನುಷ್ಯರಿಗಲ್ಲ, ದೇವರ ಮಕ್ಕಳಿಗಲ್ಲ, ಅನ್ಯ ದೇಶದವರಿಗಲ್ಲ, ವಿರುದ್ಧವಾಗಿ ಬಂದ ಮಗೋಗಲ್ಲ, ಅಥವಾ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಬರುವಂಥ ರಾಜರುಗಳಿಗಲ್ಲ, ಅಥವಾ ಯಾವುದೇ ವ್ಯಕ್ತಿಗಳ, ಬೆಟ್ಟಗಳಿಗೆ, ಪರ್ವತಗಳಿಗೆ. ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ, ಪರ್ವತಗಳೇ, ಇಸ್ರೇಲ್ ದೇಶವು ಕೊನೆಯ ಕಾಲದಲ್ಲಿ ನೀವು ಇಲ್ಲಿ ಬೋಳುಗುಡ್ಡವಾಗಿ ಬಿದ್ದು ಏನೂ ಇಲ್ಲದಂಥ ದೇಶವಾಗಿ ಇದ್ದರೂ ಕೂಡ ನಾನು ನಿಮ್ಮನ್ನು ಫಲಭರಿತವಾಗಿ ಮಾಡುತ್ತೇನೆ ಅಂತ ಹೇಳಿ ಪರ್ವತಗಳಿಗೆ ದೇವರು ವಾಗ್ದಾನ ಮಾಡಿದನು. ಅಲ್ಲಿ ನೀವು ಬೇಕಾದರೆ 8ನೇ ವಚನ, ಇಸ್ರೇಲ್ ಪರ್ವತಗಳೇ, ನಿಮ್ಮ ಗಿಡಗಳು ರೊಂಬೆಗಳು ಹರಡಿಕೊಂಡು ನನ್ನ ಜನರಾದ ಇಸ್ರೇಲರಿಗೆ ಫಲ ಕೊಡುವವು. ಅವರು ಬರುವಿಕೆಯು ಸಮೀಪವಾಯಿತು. ಇಗೋ, ನಾನು ನಿಮ್ಮ ಪಕ್ಷದವನು, ನಿಮ್ಮ ಕಡೆಯಿಂದ ತಿರುಗಿಕೊಳ್ಳುವೆನು. ನಿಮ್ಮಲ್ಲಿ ಗೈಯುವರು, ಬಿತ್ತುವರು, ನಿಮ್ಮಲ್ಲಿ ಬಹು ಜನರು, ಅಂದರೆ ಇಸ್ರೇಲ್ ವಂಶವೆಲ್ಲವೂ ವಾಸಿಸುವಂತೆ ಮಾಡುವೆನು. ಪಟ್ಟಣಗಳು ಜನಭರಿತವಾಗುವವು, ಹಾಳು ನಿವೇಶನಗಳಲ್ಲಿ ಕಟ್ಟಡಗಳು ಏಳುವವು. ನಿಮ್ಮಲ್ಲಿ ಬಹು ಜನರು ಪಶು ವೃದ್ಧಿಗೊಳಿಸುವೆನು. ನೀವು ಹೆಚ್ಚಿ ವೃದ್ಧಿಯಾಗುವಿರಿ. ಮೊದಲಿನಂತೆ ನಿಮ್ಮಲ್ಲಿ ನಿವಾಸಗಳನ್ನು ತುಂಬಿಸಿ ಮೊದಲಿನಿಗಿಂತಲೂ ನಿಮ್ಮನ್ನು ಉತ್ತಮ ಸ್ಥಿತಿಗೆ ತರುವೆನು. ನಾನೇ ಯೆಹೋವನು ಎಂದು ನಿಮಗೆ ದೃಢವಾಗುವುದು. ಇಸ್ರೇಲ್ ದೇಶ ಇದು ಒಪ್ಪಿಕೊಂಡಿದೆ. ಇಸ್ರೇಲ್ ದೇಶ ಇದು ಒಪ್ಪಿಕೊಂಡಿದೆ. ಪರ್ವತಗಳ ಮೇಲೆ, ಗುಡ್ಡ ಬೆಟ್ಟಗಳ ಮೇಲೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಉಂಟಾಗಿದೆ, ಮರಗಳು ಉಂಟಾಗಿದೆ, ಜನ ತುಂಬಿ ತುಳುಕ್ತಾ ಇದ್ದಾರೆ ದೇಶದಲ್ಲಿ. ಅದರ ಅರ್ಥ, ಪರ್ವತಗಳಿಗೆ ಹೇಳಿದ ವಾಗ್ದಾನವು ದೇವರು ನೆರವೇರಿಸಿ ಹಾಕಿದೆ. ಆದರೆ ನಾವು ಎಲ್ಲಿದ್ದೇವೆ? ನಮ್ಮ ಸ್ಥಾನಮಾನಗಳು ಎಲ್ಲಿವೆ? ನಾನು ನಿಲ್ಲಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಪ್ರಿಯ ದೇವ ಮಕ್ಕಳೇ, ದೇವರು ಸಿದ್ಧವಾಗಿದ್ದಾನೆ, ಇಸ್ರೇಲ್ ಸಿದ್ಧವಾಗಿದೆ, ವಾಗ್ದಾನಗಳು ನೆರವೇರಲ್ಪಟ್ಟಿದೆ, ಅನ್ಯರು ಸಿದ್ಧವಾಗಿದ್ದಾರೆ, ಯುದ್ಧಕ್ಕೆ ಬರುವ ಭೂ ರಾಜರು ಸಿದ್ಧವಾಗಿದ್ದಾರೆ, ಪ್ರಕೃತಿ ಸಿದ್ಧವಾಗಿದೆ, ಎಲ್ಲವೂ ಸಿದ್ಧವಾಗಿದೆ. ಇನ್ನು ಏನು? ಸುದಿನ, ಮಹಾದಿನ, ಹರ್ಮಗೋದೋನ್, ಯುದ್ಧದ ದಿನ. ನೀನು ಸಿದ್ಧವಾಗಿದ್ದೆ ರಕ್ಷಣೆಗೆ. ಇದು ಯುದ್ಧವಾಗುವುದಕ್ಕಿಂತ ಮುಂಚೆ ರಪ್ಚರ್ ಇದೆ. ಈ ಯುದ್ಧ ಸಿದ್ಧವಾಗುವುದಕ್ಕಿಂತ ಮುಂಚಿತವಾಗಿ ದೇವರ ದಿನ ನಮಗಾಗಿ ಉಂಟಾಗಿದೆ. ಆ ಕಷ್ಟ ಸಂಕಷ್ಟಗಳನ್ನು ದೇವರು ತಪ್ಪಿಸುವ ದಿನ ಒಂದಿದೆ. ಆದರೆ ನೀನು ಸಿದ್ಧವಾಗಿದ್ದೀಯಾ? ಸಿದ್ಧವಾಗಿದ್ದರೆ ನಿನಗೆ ರ್ಯಾಪ್ಚರ್. ಇಲ್ಲವಾದರೆ ಭಾಳ ಕಷ್ಟಪಡಬೇಕಾಗ್ತದೆ. ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ಎಚ್ಚರಿಸ್ತಾ ಇದ್ದೇನೆ, ದೇವರ ಮಕ್ಕಳೇ, ಅಂತ್ಯಕಾಲದ ಪ್ರಾರಂಭದಲ್ಲಿ ಅಲ್ಲ, ಮಧ್ಯದಲ್ಲೂ ಅಲ್ಲ, ಅಂತ್ಯಕಾಲದ ಅಂತ್ಯದಲ್ಲಿದ್ದೇವೆ. ಏನು ಹೇಳ್ತೀರಾ? ಇನ್ನು ಏನು ಮಾಡಬೇಕು? ಮಲಗಿದ್ದೀರಾ? ಗೊರಕೆ ಹೊಡಿತಿದ್ದೀರಾ? ದೇವರ ಅಭಿಷೇಕ ಬೇಡ ಅಂತಿದ್ದೀರಾ? ರಕ್ಷಣೆ ಬೇಡ ಅಂತಿದ್ದೀರಾ? ಇನ್ನು ನಿಮಗೆ ಬಿಟ್ಟಿದ್ದು. ನಾವು ಹೇಳುವುದನ್ನು ಹೇಳಿದ್ದೇವೆ, ಮಾಡಬೇಕದನ್ನು ಮಾಡಿದ್ದೇವೆ. ಕರ್ತನೆ, ನೀನೇ ನಡೆಸು. ತಂದೆ ದೇವರೇ, ಈ ವಾಕ್ಯದ ಮುಖಾಂತರ ಜನರದ್ದಿದ್ದರೆ ಮಾತನಾಡು. ಯುದ್ಧಕ್ಕೆ ಎಲ್ಲವೂ ಸಿದ್ಧವಾಗಿದೆ. ನಾವು ರ್ಯಾಪ್ಚರ್ ಆಗುವಂತೆ ಅಥವಾ ಕಠಿಣ ಕಾಲದಲ್ಲಿ ನಮ್ಮನ್ನು ತಪ್ಪಿಸಿ ಕಾಪಾಡು. ಅಷ್ಟೇ ಅಲ್ಲ, ನಮ್ಮ ಆತ್ಮಗಳ ರಕ್ಷಣೆಗಳನ್ನು ಪಡೆದುಕೊಳ್ಳುವಂತೆ ನಮ್ಮಲ್ಲಿ ನೀನು ಕಾರ್ಯ ಮಾಡು ಸ್ವಾಮಿ. ನೀನು ಹೀಗೆ ಮಾಡುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ಜೀವಳ ತಂದೆಯೇ, ಆಮೇನ್. ಪ್ರೇಸ್ ಗಾಡ್.